ಸರ್ ಸೊ ಇವತ್ತು ನಿಮಗೋಸ್ಕರ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ನ ಸರ್ಚ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಮುಂದೆ ಡೈಲಿ ಬೇಸಿಸ್ ಮೇಲೆ ವಿಡಿಯೋ ಬರ್ತಾ ಇರ್ತೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನು ಮುಂದೆ ಡೈಲಿ ಗಿವ್ವೇ ಕೂಡ ಕೊಡ್ತಾ ಇರ್ತೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನು ಮುಂದೆ ಡೈಲಿ ಬೇಸಿಸ್ ಮೇಲೆ ವಿಡಿಯೋ ಬರ್ತಾ ಇರ್ತೀವಿ. ನಿಮಗೋಸ್ಕರ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡಿದ್ದೀನಿ. ಅಪ್ಲಿಕೇಶನ್ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ತಲೆಗೆಡ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮಸ್ಟ್ ಜನಕ್ಕೆ ಯಾವುದೇ ಒಂದು ವಿಡಿಯೋ ಪೇಮೆಂಟ್ ಆಗಲಿ ಪ್ರತಿಯೊಂದು ಲೂಟ್ ಆಗಲಿ ಮೊದಲಿಗೆ ಇಲ್ಲೇ ಬಂದುಬಿಟ್ಟು ಅಲ್ಲಿ ನಿಮಗೆ ಒಂದು ಯೂಟ್ಯೂಬ್ನಲ್ಲಿ ಬರ್ತವೆ. ಅದಕ್ಕೆ ಮಸ್ಟ್ ಜನಕ್ಕೆ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಅಪ್ಲಿಕೇಶನ್ ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲೋಗೋ ಬಂದುಬಿಟ್ಟು ಈ ರೀತಿ ಇರ್ತದೆ. ಸೊ ಅಪ್ಲಿಕೇಶನ್ ಈ ಥರ ಇಲ್ಲಿ ರಿಜಿಸ್ಟರ್ ಆಗೋದು ಯಾವ ರೀತಿ ಅಂತ ಸಿಂಪಲ್ ಪ್ರೊಸೆಸ್ ಇದೆ. ಸಿಂಪಲಾಗಿ ಏನು ಮಾಡ್ಬೋದು, ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ನೀವು ವಿತ್ಡ್ರಾವಲ್ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಜಸ್ಟಿಗೆ ಅಪ್ಲಿಕೇಶನ್ ಓಪನ್ ಅನ್ನೋದು ಮಾಡಿ ಗೈಸ್. ಸಿಂಪಲ್ ಪ್ರೊಸೆಸ್ ಇದೆ. ರಿಜಿಸ್ಟರ್ ಆಗೋದು ಯಾವ ರೀತಿ ಅಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಗೂಗಲ್ನಿಂದ ಲಾಗಿನ್ ಆಗ್ಬೋದು, ಫೇಸ್ಬುಕ್ನಿಂದ ಆಗಿರ್ಬೋದು. ಸೊ ಇಲ್ಲಿ ಯಾವುದ್ರ ಅದು ಲಾಗಿನ್ ಆಗ್ತಾರೆ ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಕೆಳಗಡೆ ಅಗ್ರಿ ಅಂತ ಒಂದು ಆಪ್ಷನ್ ಬರುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಕೊಡಿ, ಲಾಗಿನ್ ಅನ್ನೋದು ಆಗುತ್ತೆ. ಲಾಗಿನ್ ಆದ ತಕ್ಷಣ ಸಿಂಪಲ್ ಇಷ್ಟೇ ಒಂದು ಗೈಸ್. ಲಾಗಿನ್ ಆದ ತಕ್ಷಣ ಈಗ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಸಿಂಪಲಾಗಿ ಗೈಸ್ ಇದರಲ್ಲಿ ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ವಿತ್ಡ್ರಾವಲ್ ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ತಿಳಿಸ್ತೀನಿ. ವಿತ್ಡ್ರಾವಲ್ ಪ್ರೂಫ್ ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇನ್ನೂ ವೆರಿಫೈ ಅನ್ನೋದು ಆಗಿಲ್ಲ. ಸೊ 100% ವೆರಿಫೈ ಅನ್ನೋದು ಆಗುತ್ತೆ, 100% ಪೇಮೆಂಟ್ ಅನ್ನೋದು ಕೊಡುತ್ತೆ. ಬಟ್ ಅದರಲ್ಲಿ ವಿತ್ಡ್ರಾವಲ್ ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ತಿಳಿಸಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ತಾ ಕೊನೆಯವರಿಗೆ ಯಾರ್ಯಾರು ನೋಡ್ತಿರೋ ಎಲ್ಲರೂ ಅರ್ನಿಂಗ್ ಅನ್ನೋದು ಮಾಡ್ಕೋತೀರ. ಸೊ ಇನ್ನು ಮುಂದೆ ರೆಗ್ಯುಲರ್ ಬೇಸಿಸ್ ಮೇಲೆ ವಿಡಿಯೋ ಬರ್ತಾ ಇರ್ತವೆ. ಸೊ ಅದೇ ರೀತಿ ಒಂದು ಅಪ್ಡೇಟ್ ಕೂಡ ಕೊಡಬೇಕಾಗಿತ್ತು. ಸೊ ಯಾವುದೋ ಒಂದು ಅಪ್ಡೇಟ್ ಕೊಡಬೇಕು ಅಂತಂದರೆ ಇನ್ನು ಮುಂದೆ ಯಾರು ಯೂಸ್ ಮಾಡೋಕೆ ಹೋಗಬೇಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ನೋದು ಬೆಟ್ಟಿಂಗ್ ಗೇಮ್, ಗ್ಯಾಬ್ಲಿಂಗ್ ಗೇಮ್ ಅನ್ನೋದು ಯಾರು ಯೂಸ್ ಮಾಡೋಕೆ ಹೋಗಬೇಡಿ. ಯೂಸ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಇದ್ದರೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಗೊತ್ತಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಬಗ್ಗೆ ಬರೋದಾದರೆ ಸೊ ಇದರಲ್ಲಿ ಅರ್ನಿಂಗ್ ಯಾವ ರೀತಿ ಮಾಡೋದಂದರೆ ಇಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿದ್ದಾವೆ. ಸೊ ಇದನ್ನು ಡೌನ್ಲೋಡ್ ಮಾಡೋ ಮೂಲಕ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಜಸ್ಟ್ ಇದರಲ್ಲಿ ಒಂದು ಅಪ್ಲಿಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿ ಇದರಲ್ಲಿ ಕೂಡ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳು ಇದ್ದಾವೆ. ಸೊ ಈಗ ಲೈಕ್ ಯಾವ ರೀತಿ ಅಂದರೆ ಲೋಡ್ ಅಂತ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ಗಳು ಯಾವುದೇ ಕಾರಣಕ್ಕೂ ನೀವು ಇನ್ಸ್ಟಾಲ್ ಅನ್ನೋದು ಮಾಡೋಕೆ ಹೋಗಬೇಡಿ, ಆಯಿತಾ. ಸೊ ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ಇದು ರಮಿ ಕಲ್ಚರ್ ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಸೊ ಇದು MX ಪ್ಲೇಯರ್ ನಿಮ್ಮ ಹತ್ರ ಇಲ್ಲ ಅಂದರೆ ಜಸ್ಟ್ ಇದನ್ನು ಇನ್ಸ್ಟಾಲ್ ಅನ್ನೋದು ಮಾಡಿ ಗೈಸ್. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡಿ. ಇಲ್ಲಿ 50 ಕಾಯಿನ್ಸ್ ಕೊಡ್ತಾರೆ. ಸೊ ಒಂದು ಕಾಯಿನ್ ಬೆಲೆ ಎಷ್ಟು ಅಂದರೆ ಪ್ರತಿಯೊಂದು ತಿಳಿಸ್ತೀನಿ. ಕಾಯಿನ್ ಬೆಲೆ ಇದು ಜಾಸ್ತಿನೇ ಇದೆ, ಒಂದು ಕಾಯಿನ್ ಬೆಲೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಸಿಂಪಲಾಗಿ ನಾನು ಒಂದು ಅಪ್ಲಿಕೇಶನ್ ಈಗ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಸೊ ಇಲ್ಲಿ ಹಾಗೆ ಸರ್ಚಿ ಸಾಕಷ್ಟು ಅಪ್ಲಿಕೇಶನ್ ಬರ್ತವೆ. ಸೊ ಮೋಜ್ ಇದೆ, ಪೇಟಿಎಮ್ ಫಸ್ಟ್ ಇದೆ, ಅದೇ ರೀತಿ ಇಲ್ಲಿ ಸಾಕಷ್ಟು ಇದ್ದಾವೆ. ಸೊ ಯಾವುದೇ ಒಂದು ಗೇಮಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಹೋಗಬೇಡಿ. ಅಪ್ಲಿಕೇಶನ್ ತೊಗೋಬೋದು. ನಾನು ಸಿಂಪಲಾಗಿ ಈ ಒಂದು ಅಪ್ಲಿಕೇಶನ್ ತೊಗೋತೀನಿ. ಸೊ ಇಲ್ಲಿ ರಿಶ್ಯೂ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ರಿಶ್ಯೂಗಿಂತ ಮೊದಲೇ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅವ್ನು ಓದ್ಕೊಂಡು ನೀವು ಮಾಡ್ಕೋಬೋದು. ಸೊ ಯಾವಾಗ ನಿಮಗೆ ರಿವಾರ್ಡ್ ಹತ್ತುತ್ತೆ ಅಂತ. ಸೊ ಪ್ರತಿಯೊಂದು ನೀವು ನೋಡ್ಕೊಂಡು ಅನ್ನೋದು ರಿಶ್ಯೂ ಅನ್ನೋದು ಮಾಡ್ಕೋಬೋದು. ಸೊ ನಾನೀಗ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಆ್ಯಡ್ ಆಗುತ್ತೆ ಅಥವಾ ಇಲ್ಲ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡೋದ್ರಿಂದ ಈ ರೀತಿ ಒಂದು ಲೋಡೆಡ್ ಆಗ್ತಾಯಿದೆ. ಸ್ವಲ್ಪ ನೆಟ್ವರ್ಕ್ ಕೂಡ ಸ್ಲೋ ಇದೆ, ಬಟ್ ಡೋಂಟ್ ವರಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಮೇಲೆ ಕ್ಲಿಕ್ ಕೊಡೋದ್ರಿಂದ ಇನ್ಸ್ಟಾಲ್ ಆ್ಯಂಡ್ ಓಪನ್ ಪ್ಲಾಟ್ಫಾರ್ಮ್ ರಿಜಿಸ್ಟರ್ ಮಾಡಿ ಮತ್ತು ನಾವು 3 ಮಿನಿಟ್ ವೇಟ್ ಮಾಡೋದ್ರಿಂದ 150 ಪಾಯಿಂಟ್ಸ್ ಕೊಡ್ತಾರೆ. ಅದೇ ರೀತಿ ನಾವು ಕಂಟಿನ್ಯೂ ಆಗಿ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 60 ಕೊಡ್ತಾರೆ. ಮತ್ತು ಅದೇ ರೀತಿ ನೀವು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೆಕೆಂಡ್ ಡೇಸ್ ನೀವು 3 ಮಿನಿಟ್ ಯೂಸ್ ಮಾಡಿದ್ರೆ 30 ಮತ್ತೆ ಅದೇ ರೀತಿ ಈ ರೀತಿ ನೀವು ಡೈಲಿ ಯೂಸ್ ಮಾಡ್ತಾ ಬಂದರೆ ಅಪ್ಲಿಕೇಶನ್ ಜಸ್ಟ್ 3 ಮಿನಿಟ್ ನಿಮಗೆ ಮತ್ತೆ 60 ಕಾಯಿನ್ಸ್ ಕೊಡ್ತಾರೆ. ಸೊ ಈಗ ನಾನು ಜಸ್ಟ್ ಇಲ್ಲಿ ಗೆಟ್ ರಿವಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಪ್ಲೇಸ್ಟೋರ್ಗೆ ಹೋಗುತ್ತೆ, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಇನ್ಸ್ಟಾಲ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚಿತಾಗಿ ನೋಡ್ತಾ ಇರ್ಬೋದು ಈ ಟೈಮ್ ಕಂಪ್ಲೀಟ್ ಆಗೋ ಒಳಗೆ ಈ ರಿವಾರ್ಡ್ ಅನ್ನೋದು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಟೈಮ್ ಕೂಡ ಶೋ ಆಗ್ತಾ ಇರುತ್ತೆ. ಅದು ಮುಗಿಯೋ ಒಳಗೆ ನೀವು ಈ ರಿವಾರ್ಡ್ ಈ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇನ್ಸ್ಟಾಲ್ ಜಸ್ಟ್ 20 MB ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಈ ಅಪ್ಲಿಕೇಶನಲ್ಲಿ ನಾನು ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊನೆಯವ್ರು ನೋಡಿ. ಇದೇ ರೀತಿ ಡೈಲಿ ಬೇಸಿಸ್ ಮೇಲೆ ಇನ್ನು ಮುಂದೆ ವಿಡಿಯೋ ಬರ್ತಾ ಹೋಗ್ತವೆ, ನೀವು ಅರ್ನಿಂಗ್ ಮಾಡ್ತಾ ಬರಬೇಕು ಗೈಸ್. ನಾನು ಸಿಂಪಲಾಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ಈಗ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಆಗ್ತೀನಿ. ರಿಜಿಸ್ಟರ್ ಆದ ತಕ್ಷಣ ರಿವಾರ್ಡ್ ಆ್ಯಡ್ ಹೋಗುತ್ತೆ ಅಥವಾ ಇಲ್ಲ ಅಂತ ನಿಮಗೆ ಲೈವ್ನಲ್ಲಿ ತೋರಿಸ್ತೀನಿ. ಅದೇ ರೀತಿ ರಿಜಿಸ್ಟರ್ ಆಗಿ 3 ಮಿನಿಟ್ ವೇಟ್ ಮಾಡ್ತೀನಿ ಈ ಅಪ್ಲಿಕೇಶನಲ್ಲಿ. ಸುಮ್ಮನೆ ಆವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆ್ಯಡ್ ಆಗುತ್ತೆ ಮನಿ ಅಂತ, ಅಂದರೆ ಕಾಯಿನ್ಸ್ ಅಂತ. ಗೈಸ್ ನಾನೀಗ ಈ ಅಪ್ಲಿಕೇಶನಲ್ಲಿ 3 ಮಿನಿಟ್ ಅನ್ನೋದು ವರ್ಕ್ ಮಾಡಿದ್ದೀನಿ, ಅಂದರೆ 3 ಮಿನಿಟ್ ವೇಟ್ ಮಾಡಿದ್ದೀನಿ. ತಿರ್ಗಾ ಈ ಒಂದು ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ಸೊ ನಾನೇನು ಟಾಸ್ಕ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಏನು ಹೇಳಿದ್ನಲ್ವ, ಸೊ ಆ ಒಂದು ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ರಿಶ್ಯೂ ಆಗುತ್ತೆ ಅಥವಾ ಇಲ್ಲ ಅಂತ ನಾನು ನಿಮಗೆ ಲೈವ್ನಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ರಿಶ್ಯೂ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಬಂದುಬಿಡುತ್ತೆ ಅದು ರಿಶ್ಯೂ ಅಂತ. ಸೊ ತೋರಿಸ್ತೀನಿ ನಿಮಗೆ ಎಷ್ಟು ಕಾಯಿನ್ಸ್ ನೀವು 3 ಮಿನಿಟ್ ಯೂಸ್ ಮಾಡೋದ್ರಿಂದ ಎಷ್ಟು ಕಾಯಿನ್ಸ್ ಬರುತ್ತೆ ಅಂತ. ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಆದ್ರೂ ಡೋಂಟ್ ವರಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಕಂಗ್ರಾಚುಲೇಷನ್ ಆನ್ ಗೆಟಿಂಗ್ 150 ಕಾಯಿನ್ಸ್ ಅಂತ ಕಂಟಿನ್ಯೂ ಟು ಎಕ್ಸ್ಪ್ಲೋರ್ ಆ್ಯಪ್ ರಿವಾರ್ಡ್ ಅಂತ ನೀವು ನೋಡ್ತಾ ಇರ್ಬೋದು. 150 ಕಾಯಿನ್ಸ್ ಅನ್ನೋದು ಬಂತು. ಅರ್ನ್ ಮೋರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಸೊ ಬೂಮ್ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ಟು ಇನ್ಸ್ಟೆಂಟ್ 150 ಕಾಯಿನ್ಸ್ ಅನ್ನೋದು ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 150 ಕಾಯಿನ್ಸ್ ಅಂತ. ಸೊ ಇದರಲ್ಲಿ ಲೈವ್ನಲ್ಲಿ ವಿತ್ಡ್ರಾವಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಒಂದು ಕೆಲವೊಂದಷ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಲೈವ್ನಲ್ಲಿ ಕೂಡ ವಿತ್ಡ್ರಾವಲ್ ಮಾಡ್ತೀನಿ. ಸೊ ಈಗ ಇನ್ನೊಂದು 2 ಅಪ್ಲಿಕೇಶನ್ಗಳು ಟ್ರೈ ಮಾಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಆಗಲ್ಲ ಫ್ರೆಂಡ್ಸ್. ಸೊ ಇದರಲ್ಲಿ ಟ್ರೈ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್.
ಬೂಮ್ ಗೈಸ್ ಇಲ್ಲಿ ನೋಡಿ ಮತ್ತೆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದೆ ಮತ್ತೆ ಮನಿ ಅನ್ನೋದು ಆ್ಯಡ್ ಆಯಿತು $250. ಸೊ ಇಲ್ಲಿ ಅರ್ನ್ ಮೋರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಮತ್ತೆ ಇಲ್ಲಿ ಮೇಲ್ಗಡೆ ವಾಲೆಟ್ ನೋಡ್ತಾ ಇರ್ಬೋದು 400 ಆಗಿದೆ. ಸೊ ಈಗ ವಿತ್ಡ್ರಾಲ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಕೆಳಗಡೆ ಒಂದು ಥರ್ಡ್ ಆಪ್ಷನ್, ಫಸ್ಟ್ ಹೋಮ್ ಇದೆ, ಸೆಕೆಂಡ್ ಒಂದು ಆಪ್ಷನ್ ಇದೆ, ಥರ್ಡ್ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ ವಾಲೆಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಮಿನಿಮಮ್ ವಿತ್ಡ್ರಾಲ್ ಓನ್ಲಿ 360 ಕಾಯಿನ್ಸ್ $25 ಇದೆ. ಸೊ ಅದೇ ರೀತಿ ನೀವು ಪೇಟಿಎಮ್ ಆಪ್ಷನ್ ಇಲ್ಲ, ಬಟ್ ಫ್ಲಿಪ್ಕಾರ್ಟಿಗೆ ಮಾಡ್ಕೋಬೋದು ನೀವು. ಈಗ ಬ್ಯಾಂಕಿಗೂ ಕೂಡ ಆಪ್ಷನ್ ಇಲ್ಲ. ಅಮೆಜಾನ್ ಗಿಫ್ಟ್ ಕಾರ್ಡ್ ಕೂಡ ತೊಗೋಬೋದು, ಫ್ಲಿಪ್ಕಾರ್ಟ್ ಕೂಡ ತೊಗೋಬೋದು. ಸೊ ಈಗ ಎರಡನಲ್ಲಿ ಆಪ್ಷನ್ ಇದೆ. ಸೊ ಯಾವ್ದು ಬೇಕಾದ್ರೆ ನೀವು ಮಾಡ್ಕೋಬೋದು. ಅಮೆಜಾನಲ್ಲಿ ಮಾಡ್ಕೊಂಡ್ರೆ ನಿಮಗೆ ಮನಿ ಕೂಡ ಸಿಗುತ್ತೆ, ನೀವು ಆನ್ಲೈನಲ್ಲಿ ಆರ್ಡರ್ ಹಾಕೋ ಕೂಡ ಸಿಗುತ್ತೆ. ಸೊ ಫ್ಲಿಪ್ಕಾರ್ಟ್ನಲ್ಲಿ ಮಾಡಿದ್ರೆ ನೀವು ಜಸ್ಟ್ ನೀವು ಆನ್ಲೈನಲ್ಲಿ ಆರ್ಡರ್ ಮಾತ್ರ ಹಾಕೋಬೋದು. ಸೊ ಅದೇ ರೀತಿ 3000 ಕಾಯಿನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು $250 ಆಗುತ್ತೆ. ಸೊ ನಾನೀಗ ಲೈವ್ನಲ್ಲಿ ವಿತ್ಡ್ರಾಲ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಇಲ್ಲಿ ಅಮೆಜಾನ್ ಸೊ ಈಗ ನೀವು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿ. ಸಿಂಪಲಾಗಿ ನಾನು 2 ಟಾಸ್ಕ್ ಯಾವ ಅನ್ನೋದು ಕಂಪ್ಲೀಟ್ ಮಾಡಿದೆ ಅಂತ ನಿಮಗೆ ತಿಳಿಸಿ, ನೀವು ಅವನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನಾನು ಈ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ಮಾಡಿ. ಅದೇ ರೀತಿ ಇದೊಂದು ಯಾವುದೋ ಒಂದು ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನ್ ನೋಡ್ಕೊಂಡ್ಬಿಟ್ಟು ನೀವು ಜಾಯ್ನ್ ಅನ್ನೋದಾಗಿ. ಸೊ ಇದರಲ್ಲಿ 250 ಕಾಯಿನ್ಸ್ ಕೊಡ್ತಾರೆ. ಸೊ ಅದೇ ರೀತಿ ನೀವು ಕಂಟಿನ್ಯೂ ಯೂಸ್ ಮಾಡಿದ್ರೆ 500 ತನಕ ನೀವು ಕಾಯಿನ್ ಅರ್ನಿಂಗ್ ಮಾಡ್ಕೋಬೋದು. ಸೊ ಈಗ ಕೆಳಗಡೆ ವಾಲೆಟ್ ಮೇಲೆ ಕ್ಲಿಕ್ ಕೊಟ್ಟು, ನೀವು ವಾಲೆಟ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಒಂದು ಅಮೆಜಾನ್ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಕೊಡ್ತೀನಿ. 300 ಕಾಯಿನ್ಸ್ ಅಂತ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಆಗ್ತಾ ಇಲ್ಲ. ಸೊ ಆಯಿತು. ಇಲ್ಲಿ ನೋಡ್ತಾ ಇರೋದು ಬೈ ಫಾರ್ 360 ಕಾಯಿನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಸಿಂಪಲು ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಹಾಕಬೇಕಾಗುತ್ತೆ. ಸೊ ಗೈಸ್ ನೀವು ಅಮೆಜಾನಲ್ಲಿ ಲಿಂಕ್ ಇರುವಂಥದ್ದು ಹಾಕಬೇಕಂತೇನಿಲ್ಲ. ಸೊ ಯಾವ್ದು ಬೇಕಾದರೂ ನೀವು ಹಾಕೋಬೋದು ಆಯಿತಾ. ಸೊ ಯಾವ್ದು ಬೇಕಾದರೂ ಏತಕ್ಕೆ ಹಾಕೋಬೇಕಂದ್ರೆ, ಸೊ ಅಲ್ಲಿ ನಿಮಗೆ ಒಂದು ಮೇಲ್ ಬರುತ್ತೆ, ಆ ಮೇಲ್ನಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡ್ ನಿಮ್ಮ ಅಮೆಜಾನಲ್ಲಿ ಹಾಕಿದ್ರೆ ನಿಮಗೆ ಮನಿ ಅನ್ನೋದು ಬರುತ್ತೆ. ಸೊ ಅದು ಯಾವ ರೀತಿ ಹಾಕೋದು ಅಂತ ಪ್ರತಿಯೊಂದು ತಿಳಿಸ್ತೀನಿ. ಈಗ ಒಂದು ಯಾವುದಾದ್ರೂ ಒಂದು ಮೇಲ್ ಬಂದಿದೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೂ ತನಕ ನನಗೆ ಯಾವುದೋ ಒಂದು ಮೇಲ್ ಅನ್ನೋದು ಬಂದಿಲ್ಲ ಆಯಿತಾ. ಸೊ ಮೇಲ್ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಸೊ ತಿರ್ಗಾ ಅದು ಸಕ್ಸಸ್ಫುಲ್ ಆದ ತಕ್ಷಣ ಇಲ್ಲಿ ಬೈ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೈ ಅಂತ ಸಕ್ಸಸ್ಫುಲ್ಲಾಗಿ 12 ಅವರ್ಸ್ ಒಳಗೆ ನಮಗೆ ಸೆಂಡ್ ಇಮೇಲ್ಗೆ ರಿವಾರ್ಡ್ ಅನ್ನೋದು ಸೆಂಡ್ ಮಾಡ್ತಾರೋ ಆಯಿತಾ. ಸೊ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ 40 ಕಾಯಿನ್ಸ್ ಮಾತ್ರ ಇದ್ದಾವೆ. ಸೊ ನೀವು ಒಂದ್ಸಲ ಬೈಂಡ್ ಮಾಡಿದ ತಕ್ಷಣ ಮತ್ತೆ ಅದ್ರ ಮೇಲೆ ಬರಬೇಕು. ಇಲ್ಲಿ ವಾಲೆಟ್ ಮೇಲೆ ಬಂದು ಇಲ್ಲಿ $25 ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬೈ ಅನ್ನೋದು ಆಗುತ್ತೆ. ನಿಮ್ಮ ಒಂದು ಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ನಾನು ವಿತ್ಡ್ರಾವಲ್ ಯಾವ ರೀತಿ ಮಾಡ್ಕೋದಂದರೆ ನಿಮ್ಮ ಮನಿ ಯಾವ ರೀತಿ ರಿಸೀವ್ ಮಾಡ್ಕೊಂತ ಪ್ರತಿಯೊಂದು ತಿಳಿಸ್ತೀನಿ. ಸೊ ಈಗ ಅಮೆಜಾನ್ ಅಪ್ಲಿಕೇಶನಲ್ಲಿ ನೀವು ಹೋಗಿಬಿಟ್ಟು ರಿಸೀವ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ತಿಳಿಸ್ತೀನಿ. ಮೆಸೇಜ್ ಬಂದರೆ ನಿಮಗೆ ಲೈವ್ನಲ್ಲಿ ತಿಳಿಸ್ತೀನಿ. ಮೆಸೇಜ್ ಬರಲಿಲ್ಲ, ಲೇಟ್ ಆಯಿತು ಅಂದರೆ ಸೊ ನಿಮಗೆ ಟೆಲಿಗ್ರಾಮ್ನಲ್ಲಿ ಬಂದಿರುತ್ತೆ. ಸೊ ಗೈಸ್ ಅದು ಮೇಲೆ ರಿಶ್ಯೂ ಆಗ್ಬೇಕಂದ್ರೆ 12 ಅವರ್ಸ್ ಒಳಗೆ ರಿಶ್ಯೂ ಆಗುತ್ತೆ. ಸೊ ಬಂದ ತಕ್ಷಣ ನೀವು ಏನು ಮಾಡ್ಬೇಕಂದ್ರೆ ವಿತ್ಡ್ರಾವಲ್ ಅಂದರೆ ನಿಮ್ಮ ವಾಲೆಟ್ನಲ್ಲಿ ಪೇಟಿಎಮ್ನಲ್ಲಿ ಹಾಕೋಬೇಕಾದ್ರೆ ಏನು ಮಾಡ್ಬೇಕಂತ ನೆಕ್ಸ್ಟ್ ತಿಳಿಸ್ತೀನಿ. ಈಗ ನನಗೆ ಯಾವುದೋ ಒಂದು ರಿಶ್ಯೂ ಆಗಿಲ್ಲ. ಸೊ ರಿಶ್ಯೂ ಆದ ತಕ್ಷಣ ಲೈವ್ನಲ್ಲಿ ಕೂಡ ಟೆಲಿಗ್ರಾಮ್ನಲ್ಲಿ ಬರುತ್ತೆ ಯಾವ ರೀತಿ ಮಾಡೋದಂತ. ಅದ್ರ ಪ್ರೂಫ್ ಕೂಡ ಅಲ್ಲಿ ಸೆಂಡ್ ಮಾಡ್ತೀನಿ. ಈಗ ಜಸ್ಟ್ ಹೇಳಿಬಿಡ್ತೀನಿ ಯಾವ ರೀತಿ ಅಂತ. ನಿಮ್ಮ ಒಂದು ಅಮೆಜಾನ್ ಪೇನಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಅಮೆಜಾನ್ ಅನ್ನೋದು ಓಪನ್ ಮಾಡಿದ ತಕ್ಷಣ ಪೇ ಮೇಲೆ ಕ್ಲಿಕ್ ಕೊಟ್ಟು ಅಮೆಜಾನ್ ಪೇ ಅನ್ನೋದು ಓಪನ್ ಮಾಡಿ. ಓಪನ್ ಆದ ತಕ್ಷಣ ಅಲ್ಲಿ ಹಾಗೆ ತಳಗಡೆ ಬನ್ನಿ. ಅಲ್ಲಿ ಒಂದು ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈಗ ಲೈವ್ನಲ್ಲಿ ಕೂಡ ತೋರಿಸ್ತೀನಿ. ಯಾವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ಬೇಕಂದ್ರೆ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ನಿಮ್ಮ ಒಂದು ಮೇಲ್ ರಿಶ್ಯೂ ಆಗಿರುತ್ತೆ, ಅಲ್ಲಿ ಒಂದು ಕೋಡ್ ಬಂದಿರುತ್ತೆ. ಆ ಕೋಡ್ ಅನ್ನೋದು ಇಲ್ಲಿ ಎಂಟರ್ ಮಾಡಿ. ನಿಮಗೆ ಏನೂ ತಿಳಿಲಿಲ್ಲ ಅಂದರೆ ನನಗೆ ಟೆಲಿಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಆ ಕೋಡಲ್ಲಿ ಎಂಟರ್ ಮಾಡಿ ಆ್ಯಡ್ ಬ್ಯಾಲೆನ್ಸ್ ಅಂತ ಆ್ಯಡ್ ಯುವರ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಒಂದು ಅಮೆಜಾನ್ ವಾಲೆಟ್ನಲ್ಲಿ ನಿಮ್ಮ ಒಂದು ಮನಿ ಅನ್ನೋದು ರಿಸೀವ್ ಆಗುತ್ತೆ $25. ಸೊ ಅದು ನೀವು ಬೈ ಮಾಡೋಕ್ಕೆ ಆದರೂ ಉಪಯೋಗಿಸ್ಬೋದು, ನಿಮ್ಮ ಮೊಬೈಲ್ ರಿಚಾರ್ಜ್ ಕೂಡ ಉಪಯೋಗಿಸ್ಬೋದು, ನೀವು ಎದಕ್ಕೆ ಬೇಕಾದರೂ ಉಪಯೋಗಿಸಬಹುದು. ಸೊ ಎನಿ ಟೈಮ್ ಯೂಸ್ ಮಾಡ್ಕೋಬೋದು. ಸೊ ಗೈಸ್ ಮತ್ತೆ